ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಚುನಾವಣೆ 2024 ಈ ಚುನಾವಣೆಯ ರಿಸಲ್ಟ್ ದೇಶದ ರಾಜಕಾರಣದ ಮೇಲೇನಾಗುತ್ತೆ, ರಾಜ್ಯ ರಾಜಕಾರಣದ ಮೇಲೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ರಿಸಲ್ಟ್ ಏನು ಬರುತ್ತೆ, ಯಾವ ಯಾವ ಪಕ್ಷಗಳಿಗೆ ಎಷ್ಟು ಸ್ಥಾನ ಅನ್ನೋದರ ಜೊತೆಗೆ ಇಡೀ ದೇಶದಾದ್ಯಂತ ರಾಜಕೀಯ ವಾತಾವರಣ ಬದಲಾವಣೆಗೆ ಕಾರಣ ಆಗುತ್ತಾ 2024ರ ಈ ಚುನಾವಣಾ ಫಲಿತಾಂಶ. ಲೋಕಸಭಾ ರಿಸಲ್ಟ್ ರಾಜ್ಯ ರಾಜಕೀಯದ ಮೇಲೆ ಏನು ಪರಿಣಾಮ, ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸುತ್ತಾ ಫಲಿತಾಂಶ. ಹೈ ವೋಲ್ಟೇಜ್ ಚುನಾವಣಾ ಫಲಿತಾಂಶದಿಂದ ರಾಜ್ಯದಲ್ಲಿ ಏನಾಗಬಹುದು? ಮೋದಿ ಗೆದ್ದರೆ ಏನಾಗುತ್ತೆ, INDIA ಮೈತ್ರಿ ಗೆದ್ದರೆ ಏನಾಗುತ್ತೆ, ರಾಜ್ಯ ಕಾಂಗ್ರೆಸ್ ಕಳಪೆ ಸಾಧನೆಯಾದ್ರೆ ಏನು, 10ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಏನು, ರಾಜ್ಯದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಹೆಚ್ಚು ಗೆದ್ರೆ ಕಾಂಗ್ರೆಸ್ನಲ್ಲಾಗೋ ಬದಲಾವಣೆಗಳೇನಾಗಿರುತ್ತವೆ, ಲೋಕಸಭಾ ರಿಸಲ್ಟ್ ನಂತರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತಾ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ಕುರ್ಚಿ ಕದನ ಆರಂಭ ಆಗುತ್ತಾ, ಬಿಜೆಪಿ ರಾಜ್ಯ ನಾಯಕತ್ವದ ವಿಷಯದಲ್ಲೂ ಶುರುವಾಗುತ್ತಾ ಕಂಪನ. ಲೋಕಸಭಾ ಫಲಿತಾಂಶ ರಾಜ್ಯದ ಮೇಲೆ ಏನೇನು ಪರಿಣಾಮಗಳನ್ನ ಬೀರೋ ಸಾಧ್ಯತೆ ಇದೆ? ರಾಜ್ಯ ಬಿಜೆಪಿ ನಾಯಕತ್ವದಲ್ಲೂ ಬದಲಾವಣೆಯಾಗುತ್ತಾ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ಆರಂಭ ಆಗುತ್ತಾ, ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಎಲೆಕ್ಷನ್ಗಳನ್ನ ಇಬ್ಬರು ನಾಯಕರು ಒಟ್ಟಾಗಿ ತೆಗೆದುಕೊಂಡು ಹೋದ್ರು. ಎಲ್ಲಿ ಏನೋ ಅಸಮಾಧಾನ ಬರದ ಹಾಗೆ ನೋಡಿಕೊಂಡಿದ್ರು. ಎಲೆಕ್ಷನ್ಗಳು ಮುಗಿದಾದ ಮೇಲೆ, ರಿಸಲ್ಟ್ಗಳು ಬಂದಾದ ಮೇಲೆ ವಾಟ್ ನೆಕ್ಸ್ಟ್? ಎಸ್, ಹಾಗಾದ್ರೆ ಲೋಕಸಭಾ ಚುನಾವಣೆ 2024ರ ರಿಸಲ್ಟ್ ನಿಂದ ಆಗುವ ಬದಲಾವಣೆಗಳು ಏನು? ರಾಷ್ಟ್ರ ರಾಜಕಾರಣದಲ್ಲಿರಲಿ, ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಗಣ್ಯ ಅತಿಥಿಗಳಿದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಯಾದವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. HN ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗಾದ್ರೆ ಪರಿಣಾಮಗಳು ಏನೇನಾಗಿರುತ್ತವೆ? ಒಂದಷ್ಟು ಪರಿಣಾಮಗಳನ್ನ ನಾವು ಲಿಸ್ಟ್ ಮಾಡಿದೀವಿ. ಆ ಪರಿಣಾಮಗಳನ್ನ ನೋಡ್ತಾ ಹೋಗೋಣ. ಮೊದಲ ಪರಿಣಾಮ, ಬಹುಮತ ಗಳಿಸಿ ಒಂದು ವೇಳೆ ಮೋದಿ ಗೆದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕಷ್ಟ ಆಗಬಹುದು. ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ IT, ED ದಾಳಿಗಳು ಹೆಚ್ಚಾಗಬಹುದು. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಭವಿಷ್ಯ ಡೋಲಾಯಮಾನ ಆಗೋ ಸಾಧ್ಯತೆ ಇದೆ. ಇದು ಮೋದಿ ಬಹುಮತ ಪಡೆದುಕೊಂಡು ಗೆದ್ದರೆ. ಬಿಜೆಪಿಗೆ ಬಹುಮತ ಬಾರದೆ ಮಿತ್ರ ಪಕ್ಷಗಳ ನೆರವಿನಿಂದ ಸರ್ಕಾರ ರಚನೆಯಾದರೆ ಏನಾಗುತ್ತೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ನಿರಾಳವಾಗುತ್ತೆ. ಮೊದಲ ಸಾಧ್ಯತೆಯನ್ನ ನಾವು ನಮ್ಮ ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ವೇಳೆ ಮೋದಿ ಗೆದ್ದರೆ ಏನಾಗುತ್ತೆ ಅಂತ ಫಸ್ಟ್ ಕಮೆಂಟ್ ನಾನು ಪ್ರಶಾಂತ್ ನಾತು ಇಂದ ಆರಂಭ ಮಾಡ್ತಾ ಇದ್ದೀನಿ. ಪ್ರಶಾಂತ್, ಇವೆಲ್ಲವೂ ಏನಾಗಬಹುದು ಅನ್ನೋದನ್ನ ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ
ಮೋದಿ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದರೆ? ಭಾವನಾ, ನಾವು ಜೂನ್ 4ರವರೆಗೆ ಊಹೆಗಳನ್ನೇ ಮಾಡ್ಬೋದು. ಅಂದರೆ ಇಟ್ಸ್ ಬಟ್ ನ್ಯಾಚುರಲ್. ಯಾರೂ ಕೂಡ ಅತೀಂದ್ರಿಯ ಶಕ್ತಿ ಉಳ್ಳವರಲ್ಲ. 95 ಕೋಟಿ ಜನಮಾನಸ ಹೇಗೆ ವೋಟ್ ಮಾಡಿದೆ ಅಂತಕ್ಕಂಥದ್ದನ್ನು ಅಕ್ಯುರೇಟಾಗಿ ಓಕೆ ಅನ್ನ ಅದು ಬೆಂದಿದೆಯಾ ಇಲ್ವಾ ಅಂತಕ್ಕಂಥದ್ದಕ್ಕೆ ಕಾಳು ತೆಗೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಸರ್ವೆಗಳು, ಎಕ್ಸಿಟ್ ಪೋಲ್ಸ್ಗಳು ನಡೀತವೆ. ಆದರೆ ಎಲ್ಲ ವಿಕಲ್ಪಗಳು ಅಂದರೆ ಏನೇನು ಆಗಬಹುದು ಅಂತಕ್ಕಂಥದ್ದು, ಅದಾದರೆ ಏನು ಇಂಪ್ಯಾಕ್ಟ್ ಆನ್ ಕರ್ನಾಟಕ ಏನು ಅಂತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ಅಂಶ. ಈಗ ಬಹುಮತ ಗಳಿಸಿ ಮೋದಿ ಗೆದ್ದರೆ ಹೇಗೆ ಗೆಲ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಗೆಲ್ತಾರೆ ಅಂತಂದರೆ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ರೀತಿ ಗೆಲ್ತಾರ ಅಥವಾ ಕಟಾನ್ ಕಟಿ ಅಂತಾರೆ ನಮ್ಮ ಹುಬ್ಳಿ ಕಡೆ. ಅಂದರೆ ತುಂಬ ಈಗ 275, 80, 85, 90 ಹೀಗೆ ಗೆಲ್ತಾರ ಅಥವಾ ಕಂಫರ್ಟಬಲಿ 310, 320, 320 ಮೇಲಿರ್ತಾರ ಅಂತಕ್ಕಂಥದ್ದು ಕೂಡ ಕರ್ನಾಟಕದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಂದರೆ ಕೆಲವೊಂದು ಸಲ ಇಲ್ಲ ಸಮ್ಮಿಶ್ರ ಸರ್ಕಾರ, BJP ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ಹೋಗ್ತೇವೆ, ಏನೂ ಆಗ್ಬೋದು. ಎನಿಥಿಂಗ್ ಮೇ ಹ್ಯಾಪನ್. ನನಗನ್ಸುತ್ತೆ ಒಂದು ವೇಳೆ ವಾಪಸ್ ಮೋದಿ ಬಂದರೆ, ಒಂದು ವೇಳೆ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯೊಡನೆ ಬಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನ ಏನು ಹೈಕಮಾಂಡ್ ಮಾಡಬಹುದು ಅದು ಕಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂತಂದರೆ ಬಿ ಜೆ ಪಿ ಮತ್ತೊಮ್ಮೆ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರಚಿಸಿ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕಸರತ್ತೇನಿದೆ ಅದು ಆ ಪ್ರಯತ್ನ ಮತ್ತು ಅವಕಾಶಕ್ಕಾಗಿ ಕಾಯಬಹುದು ಅಂತ ಅನಿಸುತ್ತೆ. ಆಗ ಕಾಂಗ್ರೆಸ್ ಇಷ್ಟು ಅಗ್ರೆಸಿವ್ ಆಗಿ ರಿಸ್ಕ್ ತೆಗೆದುಕೊಂಡು ಮುಖ್ಯಮಂತ್ರಿ ಬದಲಾವಣೆ ಮಾಡಲಿಕ್ಕೆ ಹೋಗುತ್ತಾ? ಮಾಡಿದರೆ ಅದರ ಕಾನ್ಸಿಕ್ವೆನ್ಸ್ ಏನು, ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ BJP ಅನೇಕ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ ಈ ರೀತಿಯ ಸಂದರ್ಭದಲ್ಲಿ BJP ಒಂದು ರೀತಿ ಅಲ್ಲಿ ಗೊಂದಲಗಳನ್ನು ಉಪಯೋಗ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಎರಡನೇ ಅಂಶ ನನಗನ್ನಿಸ್ತಿರ್ತಕ್ಕಂಥದ್ದು, ಒಂದು ವೇಳೆ ವಾಪಸ್ ಮೋದಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದರೆ, ಈಗ ಕಾಂಗ್ರೆಸ್ಸು ಕೂಡ ದುರುಪಯೋಗ ಮಾಡಿತ್ತು, BJP ಕೂಡ ದುರುಪಯೋಗ ಮಾಡಿತ್ತು, BJP ಸ್ವಲ್ಪ ಜಾಸ್ತಿ ಮಾಡಿದೆ, ಒಪ್ಕೊಳ್ಳೇಬೇಕಾದ ಮಾತು. ಆ ರೀತಿಯ ಏಜೆನ್ಸಿಗಳ ದುರುಪಯೋಗ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬೋದು ಅಂತ ನನಗನ್ಸುತ್ತೆ. ಮೂರನೇದು, ಒಂದು ವೇಳೆ ಅಂದರೆ ಇದನ್ನು ನೀವು ಕರ್ನಾಟಕದ ಸೀಟ್ಗಳ ಜೊತೆಗೆ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿಗಳ ಭವಿಷ್ಯ ಸ್ವಲ್ಪ ಮಟ್ಟಿಗೆ ಡೋಲಾಯಮಾನ ಆಗುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಗ್ಯಾರಂಟಿಗಳು ವ್ಯಾನಿಷ್ ಆಫ್ ಆಗ್ತವೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಫಲಾನುಭವಿಗಳು ಯಾರಿದ್ದಾರೆ ಇವತ್ತು ಆ ಪಟ್ಟಿಯನ್ನು ವರ್ಗೀಕರಣ ಮಾಡದೆ ಎಲ್ಲರಿಗೂ ಕೊಡಲಾಗ್ತಾ ಇದೆ. ಒಂದು ವೇಳೆ ವಾಪಸ್ ಮೋದಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ತುಂಬ ಯಶಸ್ಸು ಸಿಗದೆ ಹೋದರೆ ಆಗ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.